ಹಾಯ್ ಗೈಸ್, ವೆಲ್ಕಮ್ ಟು ಕಂಡಟೆಕಿ. ನಾವು ಇವತ್ತಿನ ವೀಡಿಯೋನಾಗ MySQL ವರ್ಕ್ ಬೆಂಚ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ಸರ್ವರಿಗೆ ಕನೆಕ್ಟ್ ಮಾಡಿ ಹೆಂಗೆ ಯೂಸ್ ಮಾಡೋದು ಅಂತ ನೋಡೋಣ. ನೀವು ಯಾವುದರ ಬ್ರೌಸರ್ನಾಗ ಬಂದು MySQL ಅಂತ ಹೊಡೆದ್ರೆ ಇಲ್ಲಿ ಫಸ್ಟ್ ಒಂದು ಲಿಂಕ್ ಬರ್ತೈತೆ mysql.com ಅಂತ. ಅದನ್ನ ಓಪನ್ ಮಾಡಿ ಡೌನ್ಲೋಡ್ಸ್ ಅಂತ ಬರ್ರಿ. ಡೌನ್ಲೋಡ್ಸಿಗೆ ಬಂದು ಕೆಳಗೆ ಸ್ಕ್ರೋಲ್ ಮಾಡಿದ್ರಿ ಅಂದ್ರೆ MySQL ಕಮ್ಯುನಿಟಿ ಅಂತೇಳಿ ಒಂದು ಡೌನ್ಲೋಡ್ ಲಿಂಕ್ ಇರ್ತೈತಿ. ಅದನ್ನು ಕ್ಲಿಕ್ ಮಾಡಿರಿ. ಅದನ್ನು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇದು ಲಿಸ್ಟ್ ಓಪನ್ ಆಕೈತಿ. MySQL ಇನ್ಸ್ಟಾಲ್ ಫಾರ್ ವಿಂಡೋಸ್ ಅಂತ ಕ್ಲಿಕ್ ಮಾಡಿದ್ರಿ ಅಂದ್ರೆ ಇಲ್ಲಿ ನಿಮ್ದು ವಿಂಡೋಸ್ ತಕ್ಕ ಯಾವ್ದು ನಿಮ್ಮ ವಿಂಡೋಸ್ ಐತಲ್ಲ ಅದನ್ನು ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿರಿ. ಆಮೇಲೆ ಇಲ್ಲಿ ಜಸ್ಟ್ ಸ್ಟಾರ್ಟ್ ಮೈ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ್ರಿ ಅಂದ್ರೆ ನಿಮ್ಮ ಡೌನ್ಲೋಡ್ ಸ್ಟಾರ್ಟ್ ಆಕೈತಿ. ಇಲ್ಲಿ ಕೆಳಗೆ ನೋಡ್ಬೋದು ನೀವು ನಂದು MySQL ಇನ್ಸ್ಟಾಲರ್ ಡೌನ್ಲೋಡ್ ಆಗೈತಿ. ಈಗ ಅದನ್ನು ನಾವು ಓಪನ್ ಮಾಡೋಣ. ಓಪನ್ ಮಾಡಿದ್ವಿ ಅಂದ್ರೆ ನಮ್ಗೆ ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಕೈತಿ. ಇನ್ಸ್ಟಾಲೇಷನ್ಗೆ ಸ್ವಲ್ಪ ಟೈಮ್ ತೊಗೊತೈತಿ. ಅದನ್ನು ನೀವು ವೇಟ್ ಮಾಡಿ ಇನ್ಸ್ಟಾಲ್ ಪೂರ ಆಗೋ ತನಕ ಮಾಡಿರಿ. ಇನ್ಸ್ಟಾಲೇಷನ್ ಸ್ಟಾರ್ಟ್ ಆತಂದ್ರೆ ಇದು ಫಸ್ಟ್ ವಿಂಡೋ ಬರ್ತೈತಿ. ಇಲ್ಲಿ ಸೆಟಪ್ ಟೈಪ್ ಕೇಳ್ತೈತಿ. ನಮ್ದು ಕಸ್ಟಮ್ ಸೆಟಪ್ ತೊಗೊಳ್ಳೋಣ. ನಾವು ಕಸ್ಟಮ್ ಸೆಟಪ್ ತೊಗೊಂಡು ನೆಕ್ಸ್ಟ್ ಅಂತ ಕೊಡೋಣ. ಇಲ್ಲಿ ನಿಮ್ಗೆ ಯಾವ ಪ್ರಾಡಕ್ಟ್ಸ್ ಬೇಕು ಅದನ್ನು ಇನ್ಸ್ಟಾಲ್ ಮಾಡಿರಿ ಅಂತ ಆಪ್ಷನ್ ಕೇಳ್ತೈತಿ. ನಾವು ಸರ್ವರ್, ಶೆಲ್ ಮತ್ತು MySQL ವರ್ಕ್ ಬೆಂಚನ್ನ ಡೌನ್ಲೋಡ್ ಮಾಡೋಣ ಅಂತ. ಇಲ್ಲಿ MySQL ಸರ್ವರ್ ಅಂತ ಡ್ರಾಪ್ ಡೌನ್ ಐತಿ. ಅದನ್ನು ಓಪನ್ ಮಾಡೋಣ. ಅದನ್ನ ಓಪನ್ ಮಾಡಿದ ಮ್ಯಾಗ ಇಲ್ಲಿ MySQL ಸರ್ವರ್ ಲೇಟೆಸ್ಟ್ ವರ್ಷನ್ ನಾವು ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಆರೋ ಮಾರ್ಕ್ ಕ್ಲಿಕ್ ಮಾಡಿದೆ ಅಂದರೆ ರೈಟ್ ಸೈಡ್ ನಮಗೆ ಪ್ರಾಡಕ್ಟ್ ಯಾವುದು ಇನ್ಸ್ಟಾಲ್ ಆಗಬೇಕಲ್ಲ ಅದು ಬಂದು ಇಲ್ಲಿ ರೈಟ್ ಸೈಡ್ ಕುಂದಿರ್ತೈತಿ. ಈಗ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋಣ. ಅಂದರೆ ವರ್ಕ್ ಬೆಂಚ್, MySQL ವರ್ಕ್ ಬೆಂಚ್ ಲೇಟೆಸ್ಟ್ ವರ್ಷನ್ನು ಈ ಸೈಡ್ ಪ್ರಾಡಕ್ಟ್ ಟು ಬಿ ಇನ್ಸ್ಟಾಲ್ಡ್ನಾಗ ನಾವು ಸೆಟ್ ಮಾಡೋಣ. ಅದೊಂದು ಇನ್ಸ್ಟಾಲ್ ಮಾಡ್ಕೊಳ್ಳೋಣ ಅಂತ. ಈಗ ಥರ್ಡ್ ಒನ್ ನಮ್ಮದು ಶೆಲ್ MySQL ಶೆಲ್ನ ಅದನ್ನು ಡ್ರಾಪ್ ಡೌನ್ ಓಪನ್ ಮಾಡಿ ಫಸ್ಟ್ ಲೇಟೆಸ್ಟ್ ವರ್ಷನ್ ಇಲ್ಲಿ ನಮಗೆ ತೊಗೊಂಬಂದು ಹಾಕಿರಿ. ಈಗ ನಮ್ಮದು 3 ಪ್ರಾಡಕ್ಟ್ ಇಲ್ಲಿ ಅವೈಲೇಬಲ್ ಅದಾವೆ ಇನ್ಸ್ಟಾಲ್ ಮಾಡೋಕೆ. ಈಗ 3 ಇನ್ಸ್ಟಾಲ್ ಕೊಟ್ವಿ ಅಂದ್ರೆ ನೆಕ್ಸ್ಟ್ ಅಂತ ಕೊಟ್ವಿ ಅಂದ್ರೆ ಇಲ್ಲಿ ಸ್ಟಾರ್ಟ್ ಆಕೈತಿ. ಎಕ್ಸಿಕ್ಯೂಟ್ ಬಟನ್ ಕ್ಲಿಕ್ ಮಾಡೋಣ. ನಮ್ದು ಇನ್ಸ್ಟಾಲೇಷನ್ ಸ್ಟಾರ್ಟ್ ಆತಿಲ್ಲ ನೋಡ್ಬೋದು ನೀವು. ಇವು 3 1 by 1 ಇನ್ಸ್ಟಾಲ್ ಆಕ್ಕಾವ. ಇನ್ಸ್ಟಾಲ್ ಆಗೋ ತನಕ ವೇಟ್ ಮಾಡೋಣ ರೀ. ಈಗ ನೋಡ್ಬೋದು ನೀವು 3 ಇನ್ಸ್ಟಾಲ್ ಆದವು. ಆಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡೋಣ. ಇಲ್ಲಿ ಈಗ ಪ್ರಾಡಕ್ಟ್ ಕಾನ್ಫಿಗರೇಷನ್ ನೋಡೋಣ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ಕೂಡಲೇ ಟೈಪ್ಸ್ ಆ್ಯಂಡ್ ನೆಟ್ವರ್ಕಿಂಗ್ ಬರ್ತೈತಿ. ಇಲ್ಲೆಲ್ಲ ಕಾನ್ಫಿಗರೇಷನ್ ಹಂಗೆ ಇರಲಿ. ನಾವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡೋಣ. ಈಗ ಇಲ್ಲಿ ನಾವು ಫಸ್ಟ್ ಆಪ್ಷನ್ ಚೂಸ್ ಮಾಡೋಣ. ರೆಕಮೆಂಡೆಡ್ ಆಪ್ಷನ್ ಯೂಸ್ ಸ್ಟ್ರಾಂಗ್ ಪಾಸ್ವರ್ಡ್ ಎನ್ಕ್ರಿಪ್ಷನ್ ಫಾರ್ ಅಥೆಂಟಿಕೇಷನ್. ಇದನ್ನು ಚೂಸ್ ಮಾಡಿದ್ರೆ ನಾವು ಒಂದು ಪಾಸ್ವರ್ಡ್ ಸೆಟ್ ಮಾಡ್ಬೋದು. ಆ ಪಾಸ್ವರ್ಡ್ನ ರೂಟ್ ಯೂಸರ್ ಯೂಸ್ ಮಾಡ್ಬೋದು. ರೂಟ್ ಯೂಸರ್ ಯಾರು ಅಂದರೆ ಇಲ್ಲಿ ಡಿಫಾಲ್ಟ್ ಯೂಸರ್ ಅಂದರೆ ಎಲ್ಲದಕ್ಕೂ ಎಕ್ಸಸ್ ಇರ್ತೈತಿ. ರೂಟ್ ಯೂಸರಿಗೆ ಅವ್ರದ್ದೊಂದು ಪಾಸ್ವರ್ಡ್ ಸೆಟ್ ಮಾಡಿ ಅದನ್ನು ನೆನ್ಪಿಟ್ಕೋಬೇಕು ರೀ. ನಾವು ಯಾವತ್ತೂ ಸರ್ವರ್ ಕನೆಕ್ಟ್ ಮಾಡೋದು ರೂಟ್ ಯೂಸರ್ ಪಾಸ್ವರ್ಡ್ ನಮಗೆ ಬೇಕಾಗ್ತೈತಿ. ಇಲ್ಲೊಂದು ಯಾವ್ದಾರ ಸಿಂಪಲ್ ನಿಮಗೆ ಬೇಕಾಗಿದ್ದನ್ನು ನೀವು ಪಾಸ್ವರ್ಡ್ ಇಟ್ಕೋರಿ. ನಾನು ಇಲ್ಲಿ ಪಾಸ್ವರ್ಡ್ ಕೊಡತ್ತೀನಿ. ಈಗ ಪಾಸ್ವರ್ಡ್ ಕೊಟ್ಟ ಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡೋಣ. ಇಲ್ಲಿ ವಿಂಡೋಸ್ ಸರ್ವಿಸ್ ಡಿಫಾಲ್ಟ್ ಸೆಟ್ಟಿಂಗ್ಸ್ ಇಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡೋಣ. ಎಲ್ಲ ಕಾನ್ಫಿಗರೇಷನ್ ಅಪ್ಲೈ ಆಗ್ಬೇಕಂದ್ರೆ ನಾವು ಎಕ್ಸಿಕ್ಯೂಟ್ ಅಂತ ಕ್ಲಿಕ್ ಮಾಡಿ ವೇಟ್ ಮಾಡೋಣ ರೀ. ಇಲ್ಲಿ ಅಂದ್ರೆ ಎಲ್ಲ ಲೋಡ್ ಆಗಿ ನಮ್ಮದೆಲ್ಲ ಕಾನ್ಫಿಗರೇಷನ್ ಸೆಟ್ ಆಕೈತಿ ಈ ಇನ್ಸ್ಟಾಲರ್ನಾಗ. ಎಲ್ಲ ಪ್ರೊಸೀಜರ್ ಪೂರ ಆದ್ಮೇಲೆ ಎಲ್ಲ ಸ್ಟೆಪ್ಸ್ ಇದಾದ್ಮೇಲೆ ಫಿನಿಶ್ ಅಂತ ಕೊಡೋಣ. ಇಲ್ಲಿ ಎಲ್ಲ ಇನ್ಸ್ಟಾಲ್ ಆಕೈತಿ. ಈಗ ನೆಕ್ಸ್ಟ್ ಅಂತ ಕೊಡ್ಬೋದು ನೀವು. ನೆಕ್ಸ್ಟ್ ಅಂತ ಕೊಟ್ಟ ಮ್ಯಾಗ ಈಗ ಫಿನಿಶ್ ಅಂತ ಕೇಳ್ತೈತಿ. ಅದನ್ನು ಫಿನಿಶ್ ಕೊಟ್ಟರೆ ನಮ್ದು ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಕೈತಿ. ಇಲ್ಲಿ ನೋಡ್ಬೋದು ನೀವು MySQL ವರ್ಕ್ ಬೆಂಚ್ ನಮ್ದು ಓಪನ್ ಆಗೈತಿ. ಇಲ್ಲಿ ನೀವು ನೋಡ್ಬೋದು. ಈಗ ನಾವು ರೂಟ್ ಯೂಸರಿಗೆ ಕನೆಕ್ಟ್ ಮಾಡೋಣ. ಇಲ್ಲಿ ರೂಟ್ ಲೋಕಲ್ ಹೋಸ್ಟ್ ಅಂತ ಒಂದು ಸರ್ವರ್ ಐತೆ ನಮ್ದು. ಅದಕ್ಕೆ ನಾವು ಕನೆಕ್ಟ್ ಮಾಡಿದ್ವಿ ಅಂದ್ರೆ ಅದು ನಮಗೆ ಪಾಸ್ವರ್ಡ್ ಕೇಳ್ತೈತಿ. ಅದನ್ನು ಕ್ಲಿಕ್ ಮಾಡಿದ ಮ್ಯಾಗ ನೋಡ್ಬೋದು ನೀವು ಇಲ್ಲಿ ನಮ್ಮದು ಪಾಸ್ವರ್ಡ್ ಕೇಳತೈತಿ. ನಾವು ಆಗಲೇ ಸೆಟ್ ಮಾಡಿದ್ದು ಪಾಸ್ವರ್ಡ್ ಅದನ್ನು ನೆನ್ಪಿಟ್ಕೋಬೇಕು ರೀ ಯಾವತ್ತೂ. ಇಲ್ಲಿ ಪಾಸ್ವರ್ಡ್ ಹಾಕಿ ನಾವು ಓಕೆ ಅಂತ ಕ್ಲಿಕ್ ಮಾಡಿದರೆ ಆ ರೂಟ್ ಯೂಸರಿಗೆ ಅದು ಎಕ್ಸಸ್ ಸಿಗ್ತೈತಿ. ಈಗ ನೋಡ್ಬೋದು ಓಕೆ ಅಂತ ಕ್ಲಿಕ್ ಮಾಡಿದ ಮೇಲೆ ಈಗ ಇದು ಲೋಡ್ ಆಗೋದೈತೆ ನಮ್ಮದು MySQL ವರ್ಕ್ ಬೆಂಚ್. ನೀವು ನೋಡ್ಬೋದು ಈಗ ನಮ್ಮದು ವರ್ಕ್ ಬೆಂಚ್ ಸ್ಟಾರ್ಟ್ ಆತ. ಈಗ ನಾವು ಏನು ಮಾಡ್ಬೇಕಂದ್ರೆ ಸರ್ವರಿಗೆ ಕನೆಕ್ಟ್ ಆಗಬೇಕು. ಸರ್ವರಿಗೆ ಕನೆಕ್ಟ್ ಆಗಬೇಕಂದ್ರೆ ಕಮಾಂಡ್ ಪ್ರಾಂಪ್ಟ್ ಓಪನ್ ಮಾಡಿರಿ. ಸರ್ಚ್ ಬಾರ್ನಾಗ ಹೋಗಿ CMD ಅಂತ ಕ್ಲಿಕ್ ಮಾಡಿದ್ಮ್ಯಾಗ ಕಮಾಂಡ್ ಪ್ರಾಂಪ್ಟ್ ಬರ್ತೈತಿ. ಈ ಕಮಾಂಡ್ ಪ್ರಾಂಪ್ಟ್ನ ಫಸ್ಟಿಗೆ ನಾವು ಓಪನ್ ಮಾಡ್ಕೋಬೇಕು. ಅಂದರೆ ನಾವು ಸರ್ವರಿಗೆ ಕನೆಕ್ಟ್ ಮಾಡಬೇಕು. ಈಗ ಸರ್ವರಿಗೆ ಕನೆಕ್ಟ್ ಮಾಡೋಕ್ಕಿಂತ ಮೊದಲು ಫಸ್ಟ್ ನಾವು ಪಾತ್ ಕಾಪಿ ಮಾಡ್ಕೊಂಬರೋಣ. ಫೈಲ್ ಮ್ಯಾನೇಜರ್ ಓಪನ್ ಮಾಡಿರಿ. ಆಮೇಲೆ C ಡ್ರೈವ್ ಓಪನ್ ಮಾಡಿರಿ. ಆಮೇಲೆ ಪ್ರೋಗ್ರಾಮ್ ಫೈಲ್ಸ್, ಆಮೇಲೆ MySQL ಸರ್ವರ್ 8.0, ಆಮೇಲೆ ಬಿನ್. ಈ ಬಿನ್ ಫೋಲ್ಡರಿಂದ ಪಾತ್ ಕಾಪಿ ಮಾಡ್ಕೋಬೇಕು. ಆ ಬಿನ್ ಫೋಲ್ಡರ್ ನೀವು ಇಲ್ಲಿ ನೋಡ್ಬೋದು ಸ್ಕ್ರೀನ್ ಮ್ಯಾಗ ಎಲ್ಲ ಐತೆ ಅಂತೇಳಿ. C ಡ್ರೈವ್ನಾಗ ಬಂದು ಪ್ರೋಗ್ರಾಮ್ ಫೈಲ್ಸ್ನಾಗ ನೀವು ಪಾಸ್ ಮಾಡಿ ನೋಡಿರಿ ವಿಡಿಯೋ. ಈ ಬಿನ್ ಫೋಲ್ಡರ್ನ ಕಾಪಿ ಮಾಡ್ಕೊರಿ. ಕಾಪಿ ಮಾಡ್ಕೊಂಡೆ ಕಮಾಂಡ್ ಪ್ರಾಂಪ್ಟಿಗೆ ಬಂದು ನಾವು ಕಮಾಂಡ್ ಪ್ರಾಂಪ್ಟ್ನಾಗ ಒಂದು ಕಮಾಂಡ್ ಐತಿ. ಫಸ್ಟ್ CD ಅಂತ ಕೊಟ್ಟು ಆ ಪಾತ್ ಆ್ಯಡ್ ಮಾಡಿರಿ. ಅಂದ್ರೆ ಆ ಪಾತ್ನಾಗ ನಮ್ಮದು ಇದು ಕಂಟ್ರೋಲ್ ಬರ್ತೈತಿ. ಈ ಕಮಾಂಡ್ CD ಅಂತ ಕೊಟ್ಟು ನಾವು ಯಾವ್ದಾರ ಪಾತ್ ಕೊಟ್ವಿ ಅಂದರೆ ಆ ಪಾತ್ನಾಗ ನಮ್ಮದು ಕಮಾಂಡ್ ಬರ್ತೈತಿ. ಅಂದರೆ ಆ ಪಾತಿಂತ್ರ ನಾವು ಎಕ್ಸಿಕ್ಯೂಟ್ ಮಾಡ್ಬೋದು. ಈಗ ಇಲ್ಲಿ ಕಮಾಂಡ್ ಐತಿ MySQL ಸ್ಪೇಸ್
-u ಸ್ಪೇಸ್ ರೂಟ್ -p ಅಂತೇಳಿ ಅದನ್ನು ಎಂಟರ್ ಕೊಡ್ರಿ ಅಂದ್ರೆ ರೂಟ್ ಪಾಸ್ವರ್ಡ್ ಕೇಳ್ತೈತಿ. ಆವಾಗ ಸೆಟ್ ಮಾಡಿದ ಪಾಸ್ವರ್ಡ್ನ ಇಲ್ಲಿ ಆ್ಯಡ್ ಮಾಡಿ ಎಂಟರ್ ಅಂತ ಕೊಡ್ರಿ. ಇಲ್ಲಿ ನೋಡ್ಬೋದು ನೀವು MySQL ಸರ್ವರಿಗೆ ನಮ್ಮದು ಕನೆಕ್ಷನ್ ಆತೀಗ. MySQL ಸರ್ವರ್ ವರ್ಷನ್ ಎಲ್ಲ ನಮಗೆ ತೋರ್ಸಾತೀಗ. ನಾವು ಮತ್ತು MySQL ವರ್ಕ್ ಬೆಂಚ್ನ ಓಪನ್ ಮಾಡೋಣ. ಓಪನ್ ಮಾಡಿ ಅದು ಸೇಮ್ ರೂಟ್ ಯೂಸರಿಗೆ ಕನೆಕ್ಟ್ ಮಾಡೋಣ. ಸೇಮ್ ಪಾಸ್ವರ್ಡ್ ಎಂಟರ್ ಮಾಡೋಣ. ಈಗ ನಮ್ದು SQL ವರ್ಕ್ ಬೆಂಚ್ನು ಓಪನ್ ಆಯ್ತು ವಿತ್ ಸರ್ವರ್ ಕನೆಕ್ಟೆಡ್. ನಾವು ಸರ್ವರ್ನು ಕನೆಕ್ಟ್ ಮಾಡಿದ್ವಿ, MySQL ವರ್ಕ್ ಬೆಂಚ್ನು ಓಪನ್ ಮಾಡಿದ್ವಿ. ಇಲ್ಲಿ ನಮ್ಮದು ಶೋ ಡೇಟಾಬೇಸಸ್ ಅಂತ ನಾವು ಕಮಾಂಡ್ ನಾನು ನಿಮಗೆ ವೀಡಿಯೋನಾಗ ಎಕ್ಸ್ಪ್ಲೇನ್ ಮಾಡೀನಿ. ಅದನ್ನು ಬೇಕಾದ್ರೆ ವೀಡಿಯೋ ಹೋಗಿ ನೋಡ್ಕೊಂಬರ್ರಿ ನೀವು. ಈಗ ನಾವು ಶೋ ಡೇಟಾಬೇಸಸ್ ಅಂತ ಕೊಟ್ವಿ ಅಂದ್ರೆ ನಮ್ದು ಬೈ ಡಿಫಾಲ್ಟ್ ಸಿಸ್ಟಮಿನ ಏನು ಡೇಟಾಬೇಸಸ್ ಅದಾವಲ್ಲ ಅವನು ಇಲ್ಲಿ ಶೋ ಮಾಡ್ತೈತೆ ನಮಗೆ. ಈ ಡೇಟಾಬೇಸ್ ಒಳಗೆ ಡೇಟಾಬೇಸ್ ಹೆಂಗೆ ಕ್ರಿಯೇಟ್ ಮಾಡೋದು, ಟೇಬಲ್ ಹೆಂಗೆ ಆ್ಯಡ್ ಮಾಡೋದು, ಮಾಡಿಫೈ ಮಾಡೋದು ಅಂತ ಒಂದು ವೀಡಿಯೋ ಮಾಡೀನಿ. ನಿಮಗೆ ಬೇಕಂದ್ರೆ ಆ ವೀಡಿಯೋ ಹೋಗಿ ಚೆಕ್ ಮಾಡ್ಬೋದು. ನಾವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟೇನಿ. ಇಲ್ಲಿ ಐ ಬಟನ್ ಕ್ಲಿಕ್ ಮಾಡಿದ್ರು ಅಲ್ಲಿ ಆ ವೀಡಿಯೋಗೆ ತೊಗೊಂಡು ಹೋಗೈತೆ ನಿಮ್ಗೆ. ನಾನು ಸ್ಟಾರ್ಟಿಂಗಿಂತ ಬೇಸಿಕ್ಕಿಂತ ಆ್ಯಡ್ ಮಾಡೀನಿ ಅಲ್ಲೇ ವೀಡಿಯೋನ್ಯಾಗ. ನೀವೆಲ್ಲ ಚೆಕ್ ಮಾಡ್ಕೊಂಬರ್ಬೋದು. ಹಂಗೆ ನನ್ನ ಸೇಮ್ ಇನ್ಸ್ಟಾಗ್ರಾಮ್ ಚಾನಲ್ನು ನೀವು ಚೆಕ್ಔಟ್ ಮಾಡ್ಬೋದು. ಚಲೋ ಅನಿಸಿದ್ರೆ ಕಮೆಂಟ್ ಮಾಡಿರಿ, ಫಾಲೋ ಮಾಡಿರಿ. ಈ ವಿಡಿಯೋನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಮಾಡಿರಿ, ನಾನು ಆನ್ಸರ್ ಮಾಡ್ತೀನಿ. ಆಮೇಲೆ ಈ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.